ಹಸ್ತಿನಾಪುರದ ರಾಜ್ಯದಲ್ಲಿ ವಿಭಜನೆ ಉಂಟಾಯಿತು. ದುರ್ಯೋಧನನ ಅಹಂಕಾರ ಮತ್ತು ಲೋಭವು ಪಾಂಡವರ ಮೇಲೆ ದ್ವೇಷವನ್ನು ಹುಟ್ಟಿಸಿತು. ಪಾಂಡವರು ಕೇಳಿದ 5 ಗ್ರಾಮಗಳು ಸಹ ಕೊಡದೆ ಅವನು ಧರ್ಮವನ್ನು ದುರ್ಬಲತೆ ಎಂದು ಭಾವಿಸಿದ. ಶಾಂತಿ ಮಾತುಕತೆ ವಿಫಲವಾದಾಗ ಯುದ್ಧದ ನಾದ ಮೊಳಗಿತು. ಭಾರತ ದೇಶದ ಅನೇಕ ರಾಜರು ತಮ್ಮ ತಮ್ಮ ಪಾಳೆಯನ್ನು ಹಿಡಿದರು. 11 ಅಕ್ಷೌಹಿಣಿಗಳ ಸೇನೆ ಕೌರವರ ಪಕ್ಕದಲ್ಲಿ, 7 ಅಕ್ಷೌಹಿಣಿಗಳ ಸೇನೆ ಪಾಂಡವರೊಂದಿಗೆ. ಭೂಮಿ ಕಂಪಿಸುತ್ತಿತ್ತು. ಗಜಗಳ ಗರ್ಜನೆ, ಅಶ್ವಗಳ ನೇಗಳ ಧ್ವನಿ, ಬೇರುಗಳ ಘೋಷ ಮತ್ತು ಶಂಖನ. ಅರ್ಜುನನು ತನ್ನ ಗಾಂಡೀವವನ್ನು ಹಿಡಿದು ಕುಳಿತಿದ್ದರು. ತನ್ನ ವಿರುದ್ಧ ನಿಂತಿದ್ದವರೇ, ತಾತ ಭೀಷ್ಮ, ಗುರು ದ್ರೋಣ, ಸಂಬಂಧಿಕರು, ಬಂಧುಗಳು ಎಂದು ನೋಡುತ್ತಿದ್ದಾಗ ಅವನ ಕೈಜಡವಾಯಿತು. ಅವನು ಗಾಂಡೀವವನ್ನು ಬಿಟ್ಟುಬಿಟ್ಟನು. ನನ್ನ ಗುರು, ತಾತ, ಬಂಧುಗಳ ವಿರುದ್ಧ ನಾನು ಬಾಣ ಹಾಯಿಸಲು ಹೇಗೆ ಸಾಧ್ಯ? ಜಯಿಸಿದರೂ ಆನಂದವಿಲ್ಲ. ನಾನು ಶಸ್ತ್ರವನ್ನೇ ಇಳಿಸುತ್ತೇನೆ. ಅಷ್ಟರಲ್ಲಿ ಕೃಷ್ಣನು ನಗುತ್ತ ಮಾತನಾಡಿದನು. ಅರ್ಜುನ, ನೀನು ಶೋಕಿಸಬಾರದವರಿಗೆ ಶೋಕಿಸುತ್ತೀಯ. ದೇಹ ಸಾಯುತ್ತದೆ, ಆದರೆ ಆತ್ಮ ಅಮರ. ನಿನ್ನ ಕರ್ತವ್ಯವೇ ಧರ್ಮವನ್ನು ಕಾಪಾಡುವುದು. ಆಸಕ್ತಿಯಿಲ್ಲದೆ ಕಾರ್ಯಮಾಡು. ನಿನ್ನ ಬಾಣಗಳು ನ್ಯಾಯದ ಸಾಧನವಾಗಲಿ. ಈ ಉಪದೇಶವೇ ಭಗವದ್ಗೀತೆಯೆಂದು ಪ್ರಸಿದ್ಧ. ಅರ್ಜುನನು ಪುನಃ ಧೈರ್ಯಗೊಂಡು ಯುದ್ಧಕ್ಕೆ ಸಿದ್ಧನಾದ. ಭೀಷ್ಮ ಪಿತಾಮಹನು ಕೌರವರ ಸೇನೆಗೆ ನಾಯಕನಾದ. ಅವನ ಬಾಣಗಳ ಮಳೆಗಿಂತ ಪಾಂಡವರು ಅಲುಗಾಡಿದರು. ಸಾವಿರಾರು ಸೈನಿಕರು ಬಿದ್ದುಹೋದರು. ಯುಧಿಷ್ಠಿರನು ಆತಂಕದಿಂದ ಕೃಷ್ಣನನ್ನು ಕೇಳಿದ. ಅವನನ್ನು ಹೇಗೆ ಸೋಲಿಸುವುದು? ದೇವರುಗಳೇ ಅವನ ಬಾಣದಿಂದ ಹೆದರುತ್ತಾರೆ. ಕೃಷ್ಣನು ಉತ್ತರಿಸಿದ. ಭೀಷ್ಮನು ಸ್ತ್ರೀಯ ಮೇಲೆ ಬಾಣ ಬಿಡುವುದಿಲ್ಲ. ಶಿಖಂಡಿಯನ್ನು ಮುಂದೆ ಇಟ್ಟು ಅರ್ಜುನನಿಂದ ಬಾಣ ಹಾಯಿಸು. 10ನೇ ದಿನ ಶಿಖಂಡಿಯ ಹಿಂದೆ ನಿಂತು ಅರ್ಜುನ ಬಾಣಗಳನ್ನು ಸುರಿಸಿದ. ಭೀಷ್ಮನು ಬಾಣಗಳಿಂದಲೇ ಶಯ್ಯೆಗೆ ಬಿದ್ದು ಸೂರ್ಯ ಉತ್ತರಾಯಣವನ್ನು ಕಾಯುತ್ತಾ ಸುಸ್ತಾದನು. ಭೀಷ್ಮನ ನಂತರ ದ್ರೋಣನು ಸೇನೆಯ ನಾಯಕ. ಅವನು ಚಕ್ರವ್ಯೂಹವನ್ನು ರಚಿಸಿದನು. ಅಭಿಮನ್ಯು ಧೈರ್ಯದಿಂದ ಅದರಲ್ಲಿ ಪ್ರವೇಶಿಸಿದರು. ಹೊರಬರಲಾರದೆ ಹಲವಾರು ಯೋಧರಿಂದ ಬಲಿಯಾಗಿ ಬಿಟ್ಟನು. ಪಾಂಡವರು ಕೋಪದಿಂದ ಉರಿದರು. ಕೃಷ್ಣನು ಉಪಾಯವನ್ನು ಸೂಚಿಸಿದ. ದ್ರೋಣನ ಪ್ರಾಣಕ್ಕಿಂತ ಪ್ರೀತಿಯ ಮಗ ಅಶ್ವತ್ಥಾಮ. ಅವನು ಸತ್ತನು ಎಂದು ನಂಬಿದರೆ ಅವನ ಹೃದಯ ಕುಗ್ಗುತ್ತದೆ. ಭೀಮನು ಅಶ್ವತ್ಥಾಮ ಹೆಸರಿನ ಆನೆ ಕೊಂದು ಅಶ್ವತ್ಥಾಮ ಸತ್ತನು ಎಂದು ಕೂಗಿದ. ಯುಧಿಷ್ಠಿರನು ದ್ರೋಣನ ಪ್ರಶ್ನೆಗೆ ಅರ್ಧಸತ್ಯವನ್ನೇ ಹೇಳಿದ. ಅಶ್ವತ್ಥಾಮ ಸತ್ತನು. ದ್ರೋಣನು ಮನಸ್ಸು ಕಳೆದುಕೊಂಡು ಶಸ್ತ್ರ ಬಿಟ್ಟನು. ಧೃಷ್ಟದ್ಯುಮ್ನನು ಅವನನ್ನು ಕೊಂದನು. ಕರ್ಣನು ತನ್ನ ಸೂರ್ಯಪುತ್ರ ಶೌರ್ಯದಿಂದ ಪಾಂಡವರನ್ನು ನಡುಗಿಸಿದನು. ಆದರೆ ಅವನ ಮೇಲೆ ಶಾಪಗಳ ನೆರಳು. ಅರ್ಜುನ ಓ ಕರ್ಣರ ಯುದ್ಧ ಭಯಾನಕವಾಗಿ ಜಾರಿತು. ಏಕಾಏಕಿ ಕರ್ಣನ ರಥದ ಚಕ್ರ ಭೂಮಿಗೆ ಅಂಟಿತು. ಅವನು ಬಾಣವಿಲ್ಲದೆ ಹೋರಾಡಲಾರದೆ ಸಹಾಯ ಕೇಳಿದನು. ಅರ್ಜುನ, ಕ್ಷಣ ಕೊಡು. ಆದರೆ ಕೃಷ್ಣನು ನೆನಪಿಸಿದ. ಅಭಿಮನ್ಯುವನ್ನು ಕೊಂದಾಗ ನೀನು ಧರ್ಮ ನೆನೆಸಿಕೊಂಡೆಯೇ? ಬಾಣ ಹಾಯಿಸು. ಅರ್ಜುನನು ಕಣ್ಣೀರು ತುಂಬಿ ಬಾಣದೊಂದಿಗೆ ಕರ್ಣನನ್ನು ಕೊಂದನು. ನಂತರ ಅವನು ತಮ್ಮ ಮೊದಲನೆಯ ಅಣ್ಣನೆಂದು ತಿಳಿದು ಪಾಂಡವರು ದುಃಖಿಸಿದರು. ಕೊನೆಯ ದಿನ ಕುರುಕ್ಷೇತ್ರವು ಶವಗಳ ರಣರಂಗವಾಗಿತ್ತು. ದುರ್ಯೋಧನನು ಭೀಮನೊಂದಿಗೆ ಗದಾಯುದ್ಧ ನಡೆಸಿದ. ಭೀಮನು ಅವನ ಸೊಂಟವನ್ನು ಒಡೆದು ನೆಲಕ್ಕೆ ಬಡಿದು ಬಿಟ್ಟನು. ದುರ್ಯೋಧನನು ಬಿದ್ದರೂ ಘಮಂಡದಿಂದ ಹೇಳಿದ. ರಾಜ್ಯ ಇಲ್ಲ, ಸಿಂಹಾಸನವಿಲ್ಲ, ಆದರೆ ನಾನು ಸೋತಿಲ್ಲ, ಮಾನಕ್ಕಾಗಿ ಹೋರಾಡಿದೆ. ಆ ರಾತ್ರಿ ಅಶ್ವತ್ಥಾಮನು ಸೇಡಿನಲ್ಲಿ ಪಾಂಡವರ ಶಿಬಿರಕ್ಕೆ ನುಗ್ಗಿ ಅವರ ಮಕ್ಕಳನ್ನು ಕೊಂದನು. ಜಯವೇ ಭಸ್ಮವಾಯಿತು. ಯುದ್ಧದ ನಂತರ ಶಾಂತಿಕೋಲಾಹಲ. ಲಕ್ಷಾಂತರ ಮಂದಿ ಬಿದ್ದುಹೋದರು. ಯುಧಿಷ್ಠಿರನು ಅತ್ತನು. ಇದು ಯಾವ ವಿಜಯ? ನಮ್ಮ ಬಂಧು ಇಲ್ಲ, ಮಕ್ಕಳು ಇಲ್ಲ, ಧರ್ಮವೇ ಗಾಯಗೊಂಡಿದೆ. ಕೃಷ್ಣನು ಧೈರ್ಯ ಕೊಟ್ಟನು. ವಿಜಯ ಪರಾಜಯ ಕೇವಲ ಮಿಥ್ಯೆ. ಶಾಶ್ವತವಾದುದು ಧರ್ಮ. ನಿನ್ನ ಕರ್ತವ್ಯವೇ ಧರ್ಮಮಾರ್ಗದಲ್ಲಿ ನಡೆಯುವುದು. ಹೀಗೆ ಪಾಂಡವರು ಹಸ್ತಿನಾಪುರವನ್ನು ಆಳಿದರು. ಆದರೆ ಅವರ ಹೃದಯ ಸದಾ ಗಾಯದಿಂದ ತುಂಬಿತ್ತು. ಕುರುಕ್ಷೇತ್ರದ ಕಥೆ ನಮ್ಮೊಳಗಿನ ಪಾಠ. ಲೋಭ ನಾಶಕ್ಕೆ, ದರ್ಪ ಮರಣಕ್ಕೆ, ಧರ್ಮ ಅಮೃತಕ್ಕೆ.